ಹೇ ಗಾಯ್ಸ್, ನಮಸ್ಕಾರ. ಉಪ್ಪುಳಿ ಕಾರ್ಯಕ್ಕೆ ಸ್ವಾಗತ. ನಾನು ದೀಪಕ್ ಮಾತಾಡ್ತಿರೋದು. ಆ್ಯಂಡ್ ಇವತ್ತು ಸೋಯಾ ಚಂಕ್ಸಿನ ಶೀಖ್ ಕಬಾಬ್ ಮಾಡೋಣ. ಸೋಯಾ ಕಬಾಬ್ ಅಂತಲೇ ಹೇಳ್ಬೋದು. ಸೊ ಇಂಗ್ರೀಡಿಯೆಂಟ್ಸ್ ಏನೇ ಅಂತ ನೋಡಿ. ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದನ್ನು ಎಕ್ಸಾಕ್ಟ್ಲಿ ನಾನೊಂದು ಬಾಯ್ಲಿಂಗ್ ವಾಟ್ರಲ್ಲಿ ಒಂದು 10 ನಿಮಿಷ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಸೊ ಬಾಯ್ಲ್ ಆಗಿದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕಿ, ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ಮಿಕ್ಕಿದ್ದು ನೋಡ್ತಾ ಇರಿ ವೀಡಿಯೋನ, ಇನ್ನೇನೇನು ಆ್ಯಡ್ ಮಾಡಬೇಕು ಅಂತ. ಓಕೆ ಗೈಸ್, ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಸೋಯಾ ಚಂಕ್ಸಲ್ಲಿ ನೀರು ಇರುತ್ತಲ್ಲ, ಆ ನೀರು ಇರಬಾರ್ದು. ಅಲ್ಲಿ ಗಂಟ ನೀವು ಕಂಪ್ಲೀಟಾಗಿ ಡ್ರೈ ಮಾಡಿ. ಓಕೆ, ಸೊ ಈ ಥರ ಡ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಮಿಕ್ಸರಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೋಡಿ ಗೈಸ್, ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಕಂಪ್ಲೀಟ್ ಪೌಡ್ರ್. ಓಕೆನಾ. ನೆಕ್ಸ್ಟ್ ಪ್ರೊಸೀಜರು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಇದು ಬೆಳ್ಳುಳ್ಳಿ, ಇದನ್ನು ಕೂಡ ಲೈಟಾಗೆ, ಫುಲ್ ಪೇಸ್ಟ್ ಬೇಡ, ಲೈಟಾಗೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಳಿ. ಓಕೆನಾ. ನೋಡಿ ಗೈಸ್, ಈ ಥರ ಒಂದು ದರಿದರಿಯಾಗಿ, ಜಾಸ್ತಿ ಸ್ಮೂತ್ ಬೇಡ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಸೊ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು 1 ಸ್ಪೂನು ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ, ಆಮೇಲೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇಷ್ಟೇ ಮಸಾಲೆ. ಓಕೆ, ಸೊ ಈಗ ಚೆನ್ನಾಗಿ ಮಿಕ್ಸರ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚಾಟ್ ಮಸಾಲ ಇದ್ದರೂ ನೀವು ಹಾಕ್ಬೋದು. ಜೀರಾ ಪೌಡ್ರು, ಚಾಟ್ ಮಸಾಲ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ಸಾರಿ ಗಾಯ್ಸ್, ಮರ್ತೇ ಒಂದು ಕಡಲೆ ಹಿಟ್ಟು ಹಾಕಲೇಬೇಕು ನೀವು, ಇಲ್ಲಾಂದರೆ ಬೈಂಡ್ ಆಗೋಲ್ಲ ಇದು. ಸೊ 1-2 ಸ್ಪೂನು ಕಡಲೆ ಹಿಟ್ಟು ಹಾಕ್ಬಿಡ್ತೀನಿ. ಸೊ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಕಡಲೆ ಹಿಟ್ಟು ಹಾಕಲೇಬೇಕು. ಓಕೆನಾ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಮ್ಯಾರಿನೇಷನ್ಗೆ ಸ್ವಲ್ಪ ಮಸಾಲೆ ಹಿಡೀಲಿ ಅಂತ ಒಂದು 5-10 ನಿಮಿಷ ಬಿಟ್ಟು ಫ್ರೈ ಮಾಡೋಣ. ಓಕೆ ಗಾಯ್ಸು, ನೋಡ್ಬೋದು ಶೀಖ್ ಥರ ಒಂದು ಶೇಪ್ ಕೊಟ್ಟಿದ್ದೀನಿ. ಯಾವ ಥರ ಶೇಪ್ ಬೇಕಾದ್ರೂ ಕೊಡ್ಬೋದು. ಇದು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಪ್ರೋಟೀನ್ ಕೂಡ 100 ಗ್ರಾಮ್ಗೆ ಇದಕ್ಕೆ ಮಿನಿಮಮ್ 50 to 53 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ ಅಂತೆ 100 ಗ್ರಾಮ್ಸ್ಗೆ. ಸೊ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಜಿಮ್ ಬ್ರದರ್ಸ್ ಇದ್ದಾರಲ್ಲ, ಜಿಮ್ ಅವ್ರು ಮಾಡೋರಿಗೆ ತುಂಬ ಒಳ್ಳೆಯ ಪ್ರೋಟೀನ್ ಇದು. ಓಕೆ, ಸೊ ಈಗ ಪ್ಯಾನ್ ಹೀಟ್ ಮಾಡೋಣ, ಶಾಲೋ ಫ್ರೈ ಮಾಡೋಣ. ಓಕೆ ಗೈಸ್, ಸೊ ಪ್ಯಾನ್ ಹೀಟ್ ಆಗಿದೆ. ಸ್ವಲ್ಪ ಆಯಿಲ್ ಹಾಕೋತೀನಿ. ಈಗ ಫ್ರೈ ಮಾಡೋಕ್ಕೆ ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಓಕೆನಾ. ಸೊ ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡಿದ್ದೀನಿ. ಈಗ ಟರ್ನ್ ಮಾಡ್ಕೊಳ್ಳೋಣ. ನೋಡ್ಬೋದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಗಾಯ್ಸ್, ಸೊ ರೆಡಿ ಆಯಿತು ನಮ್ಮ ಸೋಯಾ ಶೀಖ್ ಕಬಾಬ್. ನೋಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಷ್ಟು ಸಾಫ್ಟಾಗಿ ಇದೆ ನೋಡಿ. ಮಾಡಿ ನೋಡಿ ಒಂದು ಸತಿ, ತುಂಬ ಲೈಕ್ ಆಗುತ್ತೆ. ಥ್ಯಾಂಕ್ ಯು ಗೈಸ್.